ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಮಸಾಜ್ ಮಾಡಿಕೊಳ್ಳುವ ವ್ಯಕ್ತಿ ಕೈಯಿಂದ ಒಂದು ಸಲ ಮಾಡಿಸಿಕೊಳ್ಳುವ ಉದ್ದೇಶದಿಂದ ಶೀಲಾ ಅವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆಯ ಅವಕಾಶವಿದೆ, ಎಲ್ಲ ಕಾಮೆಂಟ್ಸ್ ಚೆಕ್ ಮಾಡಿ ಅದರಲ್ಲಿ ಒಬ್ಬರನ್ನು ಸಂಪರ್ಕಿಸುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ. ಸೊ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ಅನಿಸಿಕೆ ತಿಳಿಸಿ. ಆ್ಯಂಡ್ ಯಜಮಾನರಿಂದ ತೃಪ್ತಿ ಆಗುತ್ತಿಲ್ಲ, ಈ ರೀತಿ ವ್ಯಕ್ತಿ ಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈಕೆ ಯಾವ ರೀತಿ ವ್ಯಕ್ತಿ ಜೊತೆಗೆ ಮಾಡಿಸಿಕೊಳ್ಳಲು ಇಷ್ಟಪಡುತ್ತಿದ್ದಾಳೆ ಮುಂದೆ ಚರ್ಚೆ ಮಾಡೋಣ. ಬೇಕಾದರೆ 90,000 ರೂಪಾಯಿ ಕೊಡ್ತೀನಿ ಎಂದು ಖುದ್ದಾಗಿ ಶೀಲಾ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಬೇಗ ಬೇಕು, ತುಂಬ ಅರ್ಜೆಂಟ್ ಇರುವುದಾಗಿ ಮಾಹಿತಿ ತಿಳಿಸಿದ್ದಾರೆ. ಈಕೆ ಹತ್ತಿರ ಜೀಪ್ ರ್ಯಾಂಗ್ಲರ್ TJ 2006ರಲ್ಲಿ ಒಂದು ಜೀಪ್ ಪರ್ಚೇಸ್ ಮಾಡಿರುತ್ತಾರೆ. ಸೊ ಈ ಒಂದು ಜೀಪಲ್ಲಿ ಬಂದು ಭೇಟಿ ಆಗ್ತೀನಿ ಎಂದು ಭರವಸೆ ಕೊಟ್ಟಿದ್ದಾರೆ. ಪ್ರತಿದಿನ ಮಸಾಜ್ ಮಾಡಿಕೊಳ್ಳುವ ವ್ಯಕ್ತಿಯ ಮೂಲಂಗಿ ಚಿಕ್ಕದು ಆಗಿದ್ದರೂ ಒಳ್ಳೆ ದಪ್ಪ ಇರುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವರು ಮಾಡುವ ಸಮಯ ಕೂಡ ಹೆಚ್ಚು ಇರುತ್ತದೆ, ಅದಕ್ಕೆ ಮಸಾಜ್ ಮಾಡಿಕೊಳ್ಳುವ ವ್ಯಕ್ತಿ ಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಕಾರಣದಿಂದ ಸ್ನೇಹಿತರೆ ಪ್ರತಿದಿನ ಮಸಾಜ್ ಮಾಡಿಕೊಳ್ಳುವ ವ್ಯಕ್ತಿ ಜೊತೆಗೆ ಮಾಡಿಸಿಕೊಳ್ಳಲು ನಿರ್ಧರಿಸಿದ್ದಾರೆ. ಆ್ಯಂಡ್ ಯಜಮಾನರಿಂದ ಆಗುತ್ತಿರುವ ಎಲ್ಲ ಸಮಸ್ಯೆಗಳು ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ತೊಡೆಗಳು ತುಂಬ ದಪ್ಪ ಹಾಗೂ ಕೆಂಪು ಇದ್ದಾವೆ. ಇದನ್ನು ನೋಡಿದ ತಕ್ಷಣ ಯಜಮಾನರು ಬೇಗ ಗುದ್ದುವುದಕ್ಕೆ ಪ್ರಯತ್ನ ಪಡುತ್ತಾರೆ. 2 ನಿಮಿಷ 30 ಸೆಕೆಂಡಲ್ಲೇ ಔಟ್ ಮಾಡಿಬಿಡುತ್ತಾರೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಕೊಬ್ಬು ತುಂಬಿದ ತೂತಿಗೆ 2 ನಿಮಿಷದಲ್ಲಿ ತೃಪ್ತಿ ಆಗಲ್ಲ ಎಂದು ಶೀಲಾ ಅವರು ನೇರವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರೋದು ಜೀಪ್ ರ್ಯಾಂಗ್ಲರ್ TJ 2006ರಲ್ಲಿ ಪರ್ಚೇಸ್ ಮಾಡಿರುತ್ತಾರೆ. ಸೊ ಇನ್ನೂ ಒಳ್ಳೆಯ ಮೈಲೇಜ್ ಇದೆ. ಇದೇ ಜೀಪಲ್ಲಿ ಬಂದು ಭೇಟಿ ಆಗ್ತೀನಿ ಎಂದು ಮಾಹಿತಿ ಕೊಟ್ಟಿದ್ದಾರೆ. ತಮ್ಮ ಬಳಿ ಇರತಕ್ಕಂಥ ಜೀಪ್ನ ಕೆಲವು ಫೋಟೋ ಕೂಡ ಶೇರ್ ಮಾಡಿದ್ದಾರೆ. ಸೊ ನೋಡ್ಬೋದು ಬ್ಯಾಕ್ ಸೈಡ್ ಪ್ರೊಫೈಲ್. ಆ್ಯಂಡ್ ಈ ಒಂದು ಜೀಪ್ ಸ್ನೇಹಿತರೆ TJ ಮಾಡಲ್ನ ಒಂದು ಲಾಸ್ಟ್ ಮಾಡಲ್ ಆಗಿರುತ್ತೆ. 2007ನಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಜೀಪಲ್ಲಿ 4.0 ಲೀಟರ್ಸ್ ಡೀಸೆಲ್ ಇಂಜಿನ್ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. 2006ರ ಜೀಪ್ ಆಗಿದ್ದರೂ ಇನ್ನೂ ಒಳ್ಳೆ ಮೈಲೇಜ್ ಇರುತ್ತೆ, ಕಾರಣ ಪವರ್ಫುಲ್ ಇಂಜಿನ್ ಈ ಒಂದು ಜೀಪ್ ರ್ಯಾಂಗ್ಲರ್ TJ ಜೀಪಲ್ಲಿ ಇರುತ್ತದೆ. ಆ್ಯಂಡ್ ಕಾಂಪ್ಯಾಕ್ಟ್ ಆ್ಯಂಡ್ ಲೈಟ್ ವೇಟ್ ಕಂಪೇರ್ಡ್ ಟು ಲೇಟರ್ ರ್ಯಾಂಗ್ಲರ್ಸ್, ದ TJ ಈಸ್ ಮೋರ್ ಕಾಂಪ್ಯಾಕ್ಟ್ ಆ್ಯಂಡ್ ಲೈಟರ್. ಸೊ TJ ಮಾಡೆಲ್ ಕಾರಲ್ಲಿ ಸ್ನೇಹಿತರೆ ಈ ಒಂದು ಜೀಪ್ ಏನಿರುತ್ತೆ ತುಂಬಾ ಲೈಟ್ ವೆಯ್ಟ್ ಜೀಪ್ ಆಗಿರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ತುಂಬ ವರ್ಷದಿಂದ ಈ ಒಂದು ಜೀಪ್ ಬಳಕೆ ಮಾಡುತ್ತಿದ್ದಾರೆ. 2006ರ ಜೀಪ್ ಆಗಿದ್ದರೂ ಇನ್ನೂ ಒಳ್ಳೆ ಒಂದು ಮೇಂಟೈನ್ ಮಾಡಿದ್ದಾರೆ. ಸೊ ನೀವು ಕೂಡ ನೋಡ್ತಾ ಇರ್ಬೋದು. ಈಕೆ ಪ್ರೊಫೈಲ್ ಶೇರ್ ಮಾಡಿಕೊಳ್ಳಲು ಮುಖ್ಯ ಉದ್ದೇಶ ಬಂದುಬಿಟ್ಟು ಯಜಮಾನರಿಂದ ತೃಪ್ತಿ ಆಗ್ತಾಯಿಲ್ಲ. ಸೊ ಪ್ರತಿದಿನ ಎಕ್ಸಸೈಸ್ ಹಾಗೂ ಮಸಾಜ್ ಮಾಡಿಕೊಳ್ಳುವ ವ್ಯಕ್ತಿ ಜೊತೆಗೆ ಮಾಡಿಸಿಕೊಳ್ಳುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ.